ಸರ್, ಇಬ್ಬರು ರಾಜಕೀಯ ನಾಯಕರ ನಡುವೆ ಗಲಾಟೆ ಆಗಿದೆ. ಅದರಲ್ಲಿ ಒಬ್ಬರು ನಾನು ಮನಸ್ಸು ಮಾಡಿದರೆ ನಿಮ್ಮ ಮನೆಯನ್ನು ಸುಟ್ಟಾಕ್ತಿದ್ದೆ ಅನ್ನೋ ಮಾತನ್ನ ಇನ್ನೊಂದು ಪಂಗಡದ ನಾಯಕ ಅಥವಾ ಇನ್ನೊಬ್ರು ಎಮ್ ಎಲ್ ಎ ಹೇಳಿದ್ದಾರೆ. ಬಳ್ಳಾರಿ ಶಾಂತಿಯುತವಾಗಿ ಇರಬೇಕಂತೇಳಿ ಇವತ್ತು ಸುಮ್ಮನೆ ಇದೀನಿ ಹೊರತು ಇವತ್ತಿಲ್ಲ ಅಂದ್ರೆ ಇಲ್ಲಿಂದನೇ ಮನೆ ಸುಟ್ಟು ಮತ್ತೆ ವಾಪಸ್ ಹೋಗ್ತಿದೆ ಅಂತ ಹೇಳಿ. ಇಬ್ಬರು ನಾಯಕರು ಜಗಳ ಮಾಡ್ತಿದ್ದಾರೆ. ಅವರ ಜಗಳಕ್ಕೆ ಜನಾಂಗ ಹಾಗೆ ಸಮುದಾಯದ ಹೆಸರನ್ನ ದುರ್ಬಳಕೆ ಮಾಡಿದರೆ ಅದಕ್ಕೆ ಕಾನೂನು ಯಾವ ಶಿಕ್ಷೆ ಅಂತ ಕೊಡು. ಇನ್ನು ಅವರು ಸ್ನೇಹಿತರೆಲ್ಲರೂ ಆ ವಾಲ್ಮೀಕಿ ಅಜ್ಜನ ಹೆಸರು ಹೇಳ್ಕೊಂಡು ಜಪ ಮಾಡ್ಕೊಂಡು ಇವತ್ತು ಏನು ಈ ಸ್ಥಾನಕ್ಕೆ ಬಂದಿದ್ದಾರೋ ಅಂತ ವಾಲ್ಮೀಕಿ ಅಜ್ಜನ ಪ್ರತಿಮೆ ಇವತ್ತು ಬಳ್ಳಾರಿಯಲ್ಲಿ ಅನಾವರಣ ಆಗೋದು ಅವ್ರಿಗೆ ಏನು ಆಲ್ರೆಡಿ ಅವ್ರು ಕಮೆಂಟ್ಸ್ ಪರವಿರೋದು ಕಮೆಂಟ್ಸ್ ಮಾಡ್ತಾ ಇದ್ದಾರೆ, ಏನು ಜನ ನಾಯಕರು ಏನು ಕರ್ಸ್ಕೊಂಡಿದ್ದಾರೆ ಅವ್ರು ಮಾಡ್ತಾ ಇದ್ದಾರೆ. ಈ ಸೆಕ್ಷನ್ ಕ್ಯಾರೆಕ್ಟರ್ ಕೂಡ ಅವ್ರಿಗೆ ಸೆಕ್ಷನ್ ಇನ್ವೋಕ್ ಮಾಡಬಹುದು. ಬಳ್ಳಾರಿಯನ್ನ ಶಾಂತಿ ಕೆಡಿಸೋನ ಯಾರನಿದ್ದಾರೆ ಅದು ಇವನು ಗಾಲಿ ಜನಾರ್ದನ್ ರೆಡ್ಡಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಸರ್, ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ ಅವ್ರು ಹೇಳ್ತಾರೆ ನನ್ನ ಮೇಲೆ ಹತ್ಯೆ ಸಂಚು ನಡೆದಿದೆ ಅಂತ. ಅಂದರೆ ಅದಕ್ಕೆ ರಿಯಾಕ್ಷನ್ ಯಾರು ಭರತ್ ರೆಡ್ಡಿ ಅವರು ಹೇಳಿದ್ದಾರೆ, ನನಗೆ ಮನೆ ತನಕ ಬರೋದಲ್ಲ, ನನಗೆ ಬೇರೆ ದಾರಿ ಗೊತ್ತು ಇಂಥದಕ್ಕೆ ಅಂತ. ಕಾರ್ ಇಳಿದ ತಕ್ಷಣ ಫೈರಿಂಗ್ ಸ್ಟಾರ್ಟ್ ಆಯಿತು. ಕಾರ್ ಇಳಿದ ತಕ್ಷಣ ಇವತ್ತು ಫೈರಿಂಗ್ ಶುರು ಆಯಿತು. ಯಾವುದೇ ಒಂದು ರೀತಿಯಲ್ಲಿ ಜನಾರ್ದನ್ ರೆಡ್ಡಿಯನ್ನ ಅಂತ್ಯ ಮಾಡಬೇಕು. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ರಾ ಆ್ಯಂಡ್ ರಿಯಲ್ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಕರ್ನಾಟಕ ಎಲ್ಲ ಶಾಂತಿ ಸುಭಿಕ್ಷತೆಯಿಂದ ಇದೆ ಅಂತ ಅನ್ಕೊಳ್ಳೋಷ್ಟರಲ್ಲೇ ಬಳ್ಳಾರಿಯಲ್ಲಿ ದ್ವೇಷದ ಜ್ವಾಲೆ ಹತ್ತಿ ಉರಿಯೋಕೆ ಶುರುವಾಗಿದೆ. ಈ ಘಟನೆ ಎಲ್ಲಿವರೆಗೆ ಬಂದಿದೆ ಅಂದರೆ, ಈಗ ದೇಶದ ಜನರೇ ಬಳ್ಳಾರಿ ಕಡೆ, ಅದು ಕರ್ನಾಟಕದ ಕಡೆ ಭಯದಿಂದ ನೋಡುವಂಥ ಪರಿಸ್ಥಿತಿ ಇದೀಗ ಬಂದಿದೆ. ಏನಾಯಿತು ಅಂದರೆ, ಕೆಲವೊಂದು ಸಮುದಾಯವನ್ನ ಓಲೈಸಿಕೊಳ್ಳೋದಕ್ಕೆ ಅಥವಾ ತಮ್ಮ ಪ್ರೆಸ್ಟೀಜನ್ನು ಒಂದು ಲೆವೆಲ್ಗೆ ಇಡೋದಕ್ಕೆ ಅಂತ ಎರಡು ರಾಜಕೀಯ ವ್ಯಕ್ತಿಗಳ ನಡುವೆ ಮಾರಾಮಾರಿ ಶುರುವಾಗಿದೆ. ಇಬ್ಬರು ಒಬ್ಬರಿಗೊಬ್ಬರು ತೊಡೆ ತಟ್ಕೊಂಡಿದ್ದಾರೆ. ಇಷ್ಟೇನಾ? ಇಲ್ಲ. ಇದರ ಪರಿಣಾಮ ಏನಾಯಿತು ಅಂದರೆ, ಎರಡೂ ಪಕ್ಷದ ಕಾರ್ಯಕರ್ತರು, ಎರಡೂ ತಂಡದ ನಾಯಕರ ಫಾಲೋವರ್ಗಳು ಜಗಳಕ್ಕೆ ಇಳಿದಿದ್ದಾರೆ, ಕಲ್ಲಲ್ಲಿ ಹೊಡೆದಾಡ್ಕೊಂಡಿದ್ದಾರೆ, ಮಾರಾಮಾರಿಯಾಗಿದೆ. ಈ ನಡುವೆ ಒಬ್ಬನ ಸಾವು ಕೂಡ ಆಗಿದೆ ಗನ್ ಫೈರಿಂಗ್ ಇಂದ. ಹಾಗಾದ್ರೆ ಈ ತಪ್ಪುಗಳಿಗೆಲ್ಲ ಕ್ಷಮೆ ಇದೆಯಾ? ಕಾನೂನು ಇದ್ರ ಬಗ್ಗೆ ಏನ್ ಹೇಳುತ್ತೆ, ಏನೆಲ್ಲ ಕ್ರಮವನ್ನ ಕೈಗೊಳ್ಳುತ್ತೆ ಅಂತ ತಿಳಿಸೋದಕ್ಕೆ ನಮ್ಮ ಜೊತೆ ಇದ್ದಾರೆ ಇಬ್ಬರು ಕಾನೂನು ತಜ್ಞರು ಹಾಗೂ ವಕೀಲರಿದ್ದಾರೆ. ನಿಶಾಂತ್ ಸರ್ ಮತ್ತೆ ಕುಶಲಪ್ಪ ಸರ್, ನಿಮಗೆ ಪ್ರೀತಿಯ ಸ್ವಾಗತ. ಸರ್, ಇಬ್ಬರು ರಾಜಕೀಯ ನಾಯಕರ ನಡುವೆ ಗಲಾಟೆ ಆಗಿದೆ. ಅದರಲ್ಲಿ ಇನ್ನೊಬ್ಬರು ರಾಜಕೀಯ ನಾಯಕರು MLA ಆಗಿದ್ದಾರೆ, ಮತ್ತೆ ಮಾಜಿ ಸಚಿವರು ಕೂಡ ಆಗಿದ್ರು. ಅವರಿಗೆ ನಾನು ಮನಸ್ಸು ಮಾಡಿದರೆ ನಿಮ್ಮ ಮನೆಯನ್ನು ಸುಟ್ಟಾಕ್ತಿದ್ದೆ ಅನ್ನೋ ಮಾತನ್ನ ಇನ್ನೊಂದು ಪಂಗಡದ ನಾಯಕ ಅಥವಾ ಇನ್ನೊಬ್ರು MLA ಹೇಳಿದ್ದಾರೆ. ಇಂಥ ಒಂದು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟರೆ ಕಾನೂನು ಇದಕ್ಕೆ ಏನು ಕ್ರಮ ತಗೊಳುತ್ತೆ ಅಂತ? ಸರ್, ಇದು ನೋಡಿ, ರಾಜಕೀಯದ ಹಿತಾಸಕ್ತಿಗೆ ಅಥವಾ ಅವ್ರ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಈ ಥರ ಸ್ಟೇಟ್ಮೆಂಟ್ ಕೊಡುವ ಒಂದು ನಮ್ಮಲ್ಲಿ ಸಿಚುವೇಶನ್ ಕ್ರಿಯೇಟ್ ಆಗಿಬಿಟ್ಟಿದೆ. ಈ ಗ್ರೂಪು ಮತ್ತೆ ಆ ಗ್ರೂಪು ಅನ್ನೋ ಕ್ವಶನ್ನೇ ಇಲ್ಲ. ಇಲ್ಲಿ ಎಲ್ಲ ಅವರವರ ಬೇಳೆಯನ್ನ ವೈಯಕ್ತಿಕ ಕಾರಣಕ್ಕೆ ಈ ತರ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಈ ತರ ಸ್ಟೇಟ್ಮೆಂಟ್ ಕೊಟ್ಟಾಗ ನಮಗೆ ಕಾನೂನಲ್ಲಿ ಎರಡು ಅವಕಾಶ ಇದೆ. ಒಂದು 268 ಆಫ್ IPC ಅಂಡ್ 270 ಆಫ್ BNSS ಅಂತ ಬರ್ತದೆ. ಅದರಲ್ಲಿ ಪಬ್ಲಿಕ್ ನ್ಯೂಸೆನ್ಸ್ ಅಂದ್ರೆ ಇವಾಗ ಒಂದು ಥ್ರೆಟನ್ ಮಾಡೋದು, ಜನಸಾಮಾನ್ಯರು ಇರ್ತಾರೆ, ಅವರಿಗೆ ಯಾವುದೇ ಈ ಒಂದು ರಾಜಕೀಯ ಈ ಹಿತಾಸಕ್ತಿಗಳು ಅದಕ್ಕೆ ಯಾವುದು ಬೇಕಾಗಿಲ್ಲ. ಅವ್ರಿಗೆ ಒಳ್ಳೆ ಜೀವನ ಬೇಕು, ಅವರಿಗೆ ಒಳ್ಳೆ ಎಜುಕೇಶನ್ ಬೇಕು, ಹೆಲ್ತ್ ಬೇಕು, ಎಲ್ಲ ಬೇಕು. ಸೊ ಆದ್ರೂ ಇವ್ರು ಏನ್ ಮಾಡ್ತಾರೆ, ಅವರನ್ನ ಎತ್ತುತ್ತಾರೆ ಮೇಲೆ, ಅವ್ರ ಕೈಯಲ್ಲಿ ಒಂದು ಕೆಟ್ಟ ಕೆಲಸ ಮಾಡುವ ಒಂದು ಪ್ರಯತ್ನವನ್ನು ಮಾಡಿಸ್ತಾರೆ. ಹಾಗಾಗಿ ಇಲ್ಲಿ ಪಬ್ಲಿಕ್ ನ್ಯೂಸೆನ್ಸ್ ಅಂತ ಕ್ರಿಯೇಟ್ ಆಗ್ತದೆ. ಈ ಒಬ್ಬ ರಾಜಕಾರಣಿ, ಒಬ್ಬ MLA, ಆ ಕ್ಷೇತ್ರದ MLA ಇವಾಗ ತನ್ನ ಎಲ್ಲಾ ಗ್ರೂಪ್ ಅನ್ನ, ತನ್ನ ಬೆಂಬಲಿಗರನ್ನ ನಾನು ಅವರನ್ನ ಸುಡುತ್ತೇನೆ, ಅವರಿಗೆ ಇಡೀ ಬಳ್ಳಾರಿಗೆ ಬೆಂಕಿ ಹಾಕ್ತೇನೆ ಅಂತ ಅಂದ್ರೆ ಆ ಮಾಬ್ ಕ್ರಿಯೇಟ್ ಮಾಡುವ ಉದ್ದೇಶ ಇವರಿಗಿದೆ, ಇಲ್ಲಿ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಹಾಗಾಗಿ ನಾವು 268 ಆಫ್ BNSS, 270 ಆಫ್ BNSS ಅಂಡ್ ದಟ್ ಈಸ್ ಕಾಲ್ಡ್ ಪಬ್ಲಿಕ್ ನ್ಯೂಸೆನ್ಸ್, ಅಂಡ್ 283 ದಟ್ ಈಸ್ ಆಬ್ಸ್ಟ್ರಕ್ಷನ್ ಇನ್ ಪಬ್ಲಿಕ್ ವೇ ಅಂತ ಹೇಳುತ್ತೆ ಇಲ್ಲಿ. ಸೊ ಈ ತರ ಕಾನೂನನ್ನ ನಾವು ಇಲ್ಲಿ ಇದಕ್ಕೆ ಸರಿಯಾಗಿ ಕಾನೂನನ್ನ ಅಡಾಪ್ಟ್ ಮಾಡಿಕೊಂಡು ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಲಿಕ್ಕೆ ಕಾನೂನಲ್ಲಿ ಎಲ್ಲ ವೇಗಳು ಇದೆ, ಎಲ್ಲ ಕಾನೂನಿಗೆ ಎಲ್ಲ ಅರ್ಹತೆಗಳು ಇದೆ. ಹಾಗಾಗಿ ಇದೊಂದು ಕರೆಕ್ಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ
ಒಂದು ಚಾರ್ಜ್ ಶೀಟ್ ನ ಫೈಲ್ ಮಾಡಿ ಒಂದು ಸರಿಯಾಗಿ ತಗೊಂಡು ಹೋಗ್ಬೇಕು, ಸರಿಯಾದ ದಿಕ್ಕಿನಲ್ಲಿ ತಗೊಂಡು ಹೋಗ್ಬೇಕು ಇನ್ವೆಸ್ಟಿಗೇಷನ್ ಅನ್ನೋದು ನಮ್ಮೆಲ್ಲರ ಒಂದು ವಿನಂತಿ ಪೊಲೀಸ್ ಇಲಾಖೆಗೆ. ಇಲ್ಲಿ ಏನು ಅಂತಂದ್ರೆ, ಈಗ ನಮಗೆ ಪೊಲೀಸ್ ಇಲಾಖೆ ನಮ್ಮ ಏನು ರಾಜಕೀಯ ದುರುದ್ದೇಶಕ್ಕೋಸ್ಕರ ಅಥವಾ ರಾಜಕೀಯ ಪ್ರೇರಿತವಾಗಿ ಆ ಒಂದು ಅಧಿಕಾರದಲ್ಲಿ ಯಾರಿರ್ತಾರೋ ಆ ಗ್ರೂಪ್ಗೆ ಹೆಲ್ಪ್ ಮಾಡುವ, ಸಹಾಯ ಮಾಡುವ ಎಲ್ಲ ಸಂದರ್ಭ ಇರುತ್ತೆ. ಹಾಗಾಗಿ ಇಲ್ಲಿ ಜನ ಏನಿರ್ತಾರೆ ಅವರಿಗೆ ಇನ್ನೊಂದು ರೆಮಿಡಿ ಏನಿದೆ ಅಂತಂದ್ರೆ, ಅವರು ಒಂದು ಪ್ರೈವೇಟ್ ಕಂಪ್ಲೇಂಟ್ ನ ಕೂಡ ಲಾಡ್ಜ್ ಮಾಡಬಹುದು. ಅದನ್ನ PCR ಅಂಡರ್ ಸೆಕ್ಷನ್ 200 ಅಂತ ನಾವು CRPC ಅಲ್ಲಿ ಹೇಳ್ತೇವೆ. ಸೊ ಅಲ್ಲಿ ಪ್ರೈವೇಟ್ ಕಂಪ್ಲೇಂಟ್ ನ ಲಾಡ್ಜ್ ಮಾಡಿ ನಾವು ಡೀಟೇಲ್ ಆಗಿ ಏನೇನ್ ಆಗಿದೆ, ಇಶ್ಯೂ ಏನಿದೆ ಅಂತ ಅದನ್ನ ನಾವು ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ಮನವರಿಕೆ ಮಾಡಿಕೊಟ್ರೆ, ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅವರು ಪೊಲೀಸರಿಗೆ 156 ಕ್ಲಾಸ್ 3 ಅಲ್ಲಿ FIR ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಅನ್ನುವ ಡೈರೆಕ್ಷನ್ ಕೊಡುವ ಎಲ್ಲ ಅರ್ಹತೆ ಮತ್ತು ಎಲ್ಲ ಸಾಧ್ಯತೆ ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ಇದೆ, ಆ ಪವರು ಇದೆ. ಸೊ ಹಾಗಾಗಿ ಈ ರೆಮಿಡಿಯನ್ನ ನಾವು ತಗೊಳ್ಬಹುದು ಕಾನೂನಲ್ಲಿ. ಸರ್, ಇಬ್ಬರು ನಾಯಕರಿದ್ದಾರೆ, ಇಬ್ಬರು ನಾಯಕರು ಜಗಳ ಮಾಡ್ತಿದ್ದಾರೆ. ಅವರ ಜಗಳಕ್ಕೆ ಜನಾಂಗ ಹಾಗೆ ಸಮುದಾಯದ ಹೆಸರನ್ನ ದುರ್ಬಳಕೆ ಮಾಡಿದ್ರೆ ಅದಕ್ಕೆ ಕಾನೂನು ಯಾವ ಶಿಕ್ಷೆ ಅಂತ ಕೊಡುತ್ತೆ? ಸರ್, ನಾನು ಆಲ್ರೆಡಿ ಈಗಾಗಲೇ ಹೇಳಿದ ಹಾಗೆ ಒಂದು IPCಯಲ್ಲಿ 153A ಇದೆ, 295A ಇದೆ, 2-3 ಸೆಕ್ಷನ್ ಇದೆ. ಅದು ಸಪ್ರೇಟ್ ಆಗಿ ಈಗ ನಮ್ಮ ಏನು ಲೆಜಿಸ್ಲೇಚರ್ ಇದೆ, ತಮ್ಮ ಗೊತ್ತಿರಬಹುದು, ಕರ್ನಾಟಕ ಹೇಟ್ ಸ್ಪೀಚ್ ಆ್ಯಂಡ್ ಹೇಟ್ ಕ್ರೈಮ್ಸ್ ಬಿಲ್ ಅಂತ ಪಾಸ್ ಮಾಡಿದೆ. ಅದು ಕೂಡ ಸೊಸೈಟಿಯಲ್ಲಿ ಒಂದು ದೊಡ್ಡ ಮಟ್ಟಿಗೆ ಆ ಕಡೆ ಈ ಕಡೆ ವಾದ ವಿವಾದಗಳು ಆಗ್ತಾ ಇತ್ತು. BJP ಅವರನ್ನು ಕಾಂಗ್ರೆಸ್ ಅವರು ಈಗ ಸರ್ಕಾರ ಪಾಸ್ ಮಾಡಿದೆ ಬಿಲ್, ಅದಕ್ಕೆ BJP ಅವರು ಪ್ರೊಟೆಸ್ಟ್ ಮಾಡಿದೆ. ಅದಿರಲಿ, ಅದು ವಾಟ್ ಎವರ್ ಸೆಡ್ ಅಂಡ್ ಡನ್, ಈಗ ಅದು ಆಕ್ಟ್ ಆಗಿ ಪರಿವರ್ತನೆ ಆಗಿದೆ. ಅದರಲ್ಲಿ ವೆರಿ ಸ್ಪೆಸಿಫಿಕ್ ಆಗಿ ಈಗಿನ ಸರ್ಕಾರ ಏನು ಲಾಸ್ಟ್ ವೀಕೆ ಪಾಸ್ ಮಾಡಿರುವಂತದ್ದು, ಇಟ್ ಇಸ್ ಕಾಲ್ಡ್ ದ ಕರ್ನಾಟಕ ಹೇಟ್ ಸ್ಪೀಚ್ ಅಂಡ್ ಹೇಟ್ ಕ್ರೈಮ್ಸ್ ಪ್ರಿವೆನ್ಷನ್ ಬಿಲ್ ಅಂತ ಹೇಳಿ. ನಾವು ಇಟ್ಸ್ ಬಿಕಮ್ ಅನ್ ಆಕ್ಟ್. ಅದಲ್ಲಿ ಡೆಫಿನಿಷನ್ ಇದೆ, ಹೇಟ್ ಸ್ಪೀಚ್ ಅಂದ್ರೆ ಏನು ಅದನ್ನ ಅಲ್ಲಿ ಡಿಫೈನ್ ಮಾಡಿದ್ದಾರೆ. ಇನ್ಕ್ಲೂಡ್ಸ್ ಎನಿ ಎಕ್ಸ್ಪ್ರೆಷನ್ ವಿಚ್ ಇಸ್ ಮೇಡ್, ಪಬ್ಲಿಷ್ಡ್ ಆರ್ ಸರ್ಕ್ಯುಲೇಟೆಡ್ ಇನ್ ವರ್ಡ್ಸ್ ಐದರ್ ಸ್ಪೋಕನ್ ಆರ್ ರಿಟನ್ ಆರ್ ಬೈ ಸೈನ್ ಆರ್ ವಿಜುವಲ್ ರೆಪ್ರೆಸೆಂಟೇಷನ್ ಥ್ರೂ ಎಲೆಕ್ಟ್ರಾನಿಕ್ ಮೀಡಿಯಾ in a public view with intention to cause injury, disharmony, feelings of enmity or hatred, ill will against person alive or dead or group of persons or community. ಈಗ ನಾವು ಓದಿದ್ರೆ ಇದೆಲ್ಲ ಜನರು ಅರ್ಥ ಆಗ್ತದೆ, ಇದೊಂದು ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಇರುವಂತದ್ದು. ಇದನ್ನ ಓದಿದ್ರೆ ಅರ್ಥ ಆಗ್ತದೆ. ಈಗ ಏನು ಆಲ್ರೆಡಿ ಅವ್ರು ಕಮೆಂಟ್ಸ್ ಮಾಡ್ತಾ ಇದ್ದಾರೆ, ಏನು ಜನನಾಯಕರು ಏನ್ ಕರ್ಸ್ಕೊಂಡಿದ್ದಾರೆ ಅವ್ರು ಮಾಡ್ತಾ ಇದ್ರೆ, ಈ ಸೆಕ್ಷನ್ ಕ್ಯಾರೆಕ್ಟರ್ ಕೂಡ ಅವ್ರಿಗೆ ಸೆಕ್ಷನ್ ಇನ್ವೋಕ್ ಮಾಡಬಹುದು. ದಿಸ್ ಇಸ್ ಕಾಲ್ಡ್ ಹೇಟ್ ಸ್ಪೀಚ್. ಇನ್ನು ಹೇಟ್ ಕ್ರೈಮ್ ಅಂತ ಇದೆ, means communication of hate speech, of making, publishing or circulating any act or promoting, propagating, inciting or abetting or attempting hate speech to cause disharmony or feelings of enmity. ಈಗ ಇವರ ಮಾತನ್ನು ನೋಡಿದ್ರೆ they are only trying to create animosity between two groups, between politically politically motivated crime. ಇದು ಅವ್ರೇನ್ ತೀರೋಗಿದ್ದಾರೆ, ಅದು ಯಾರು ಗುಂಡು ಹೊಡೆದ್ರು ಅದು ಸೆಕೆಂಡರಿ. both the parties are trying to create some political mileage ಅಂತ ಹೇಳ್ಬೋದು. ಆ ಪೊಲಿಟಿಕಲ್ ಮೈಲೇಜ್ ಅನ್ನು ಇವರು ಕ್ರಿಯೇಟ್ ಮಾಡೋಕ್ಕೋಸ್ಕರ ದೇ ಆರ್ ಯೂಸಿಂಗ್ ದೀಸ್ ಕೈಂಡ್ ಆಫ್ ವರ್ಡ್ಸ್. ಅದಕ್ಕೆ ನಾನು ಹೇಳಿದೆ, ದಿಸ್ ಆಕ್ಟ್ ಕ್ಯಾನ್ ಬಿ ಅಪ್ಲೈಡ್. ದಿಸ್ ಏನು ಮೊನ್ನೆ ತಾನೇ ಏನು ಆಕ್ಟ್ ಮಾಡಿದ್ದಾರೆ, ದ ಕರ್ನಾಟಕ ಹೇಟ್ ಸ್ಪೀಚ್ ಅಂಡ್ ಹೇಟ್ ಕ್ರೈಮ್ಸ್ ಆಕ್ಟ್ ಅಂತ ಮಾಡಿದ್ದಾರೆ. ಅದರಲ್ಲಿ ಕೂಡ ಹೇಟ್ ಸ್ಪೀಚ್ ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿ ಅಲ್ಲಿ ಪನಿಷ್ಮೆಂಟ್ ಫಾರ್ ಹೇಟ್ ಕ್ರೈಮ್ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಅಪ್ ಟು 7 years ಕೂಡ ಪನಿಷ್ಮೆಂಟ್ ಅನ್ನು ಕೊಡಬಹುದು. ಅವರೇನು ತಪ್ಪಿತಸ್ಥರು ಅಂತ ಸಾಬೀತಾದ್ರೆ ಕೋರ್ಟ್ ಅಲ್ಲಿ, ಕೋರ್ಟ್ ಬೈ ಸೆಷನ್ಸ್ ಕೋರ್ಟ್ ಕ್ಯಾನ್ ಗಿವ್ ಅ ಪನಿಷ್ಮೆಂಟ್ ಅಪ್ ಟು 7 years. ಇದು ಕೂಡ ವೆರಿ ಸ್ಟ್ರಿಂಜೆಂಟ್. ಇದು ನೀವು ಕೇಳಿದ ಪ್ರಶ್ನೆಗೆ ಆ ತರ ಕೃತ್ಯ ಮಾಡಿದ್ರೆ ಅದಕ್ಕಾಗಿರುವಂತ ಸ್ಪೆಷಲ್ ಆಕ್ಟ್ ಇದು. ಹೇಟ್ ಸ್ಪೀಚ್ ಮತ್ತೆ ಹೇಟ್ ಕ್ರೈಮ್ ಮಾಡಿದ್ರೆ ಇದು ಕೂಡ ಅಪ್ಲೈ ಮಾಡಬಹುದು. ಈಗ ಯಾರಾದ್ರೂ ಒಂದು ಅಫೆನ್ಸ್ ಅನ್ನು ಇನ್ವೋಕ್ ಮಾಡಿದ್ರೆ, ಅವ್ರ ಏನಾದ್ರು ಒಂದು ಕಂಪ್ಲೇಂಟ್ ಕೊಟ್ಟು ಇದ್ರ ಕೆಳಗಡೆ ಸೆಕ್ಷನ್ ಇನ್ವೋಕ್ ಮಾಡಿದ್ರೆ ಇದ್ರ ಕಡೆ ಪನಿಷ್ಮೆಂಟ್ ಕೊಡ್ಬೋದು. ಯಾರು ಈ ತರ ಹೇಟ್ ಸ್ಪೀಚ್ ಮಾಡ್ತಾ ಇದ್ದಾರೆ, ಅವ್ರ ಹೇಟ್ ಕ್ರೈಮಿಗೆ ಮಾಡ್ತಾ ಇದ್ರೆ ಅವರು ಕೂಡ ಈ ಸೆಕ್ಷನ್ ಅನ್ನು ಇನ್ವೋಕ್ ಮಾಡುವುದು. ಅದೇ ಮೊನ್ನೆ ತಾನೇ ಬಂದ ಆಕ್ಟ್ ಕೂಡ ಇದೆ ಸ್ಪೆಷಲ್. ಅಪಾರ್ಟ್ ಫ್ರಮ್ IPC ಅಲ್ಲಿ, ಇಂಡಿಯನ್ ಪೀನಲ್ ಕೋಡ್ ಅವ್ರ BNS ಅಲ್ಲಿ ಅದನ್ನ ಹೊರತುಪಡಿಸಿ ಸ್ಪೆಸಿಫಿಕ್ ಆಗಿ ಈ ಆಕ್ಟ್ ಕೂಡ ಅಪ್ಲೈ ಮಾಡಿದ್ರೆ ಇನ್ನೂ ಸ್ಟ್ರಿಕ್ಟ್ ಆಗಿ ಪನಿಷ್ಮೆಂಟ್ ಅಂತ ಕೊಡುವಂತ ಸಾಧ್ಯತೆಗಳು ಇರ್ತದೆ. ಸರ್, ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ ಅವ್ರು ಹೇಳ್ತಾರೆ ನನ್ನ ಮೇಲೆ ಹತ್ಯೆ ಸಂಚು ನಡೆದಿದೆ ಅಂತ. ಈಗ ಈ ತರಹದ ಹತ್ಯೆ ಸಂಚು ಅಂದ್ರೆ ಅದಕ್ಕೆ ರಿಯಾಕ್ಷನ್ ಯಾರು ಭರತ್ ರೆಡ್ಡಿ ಅವರು ಹೇಳಿದ್ದಾರೆ, ನನಗೆ ಮನೆ ತನಕ ಬರೋದಲ್ಲ, ನನಗೆ ಬೇರೆ ದಾರಿ ಗೊತ್ತು ಇಂಥದಕ್ಕೆ ಅಂತ. ಈ ತರ ಕೆಲವು ಘಟನೆಗಳಾದಾಗ ಕಾನೂನು ಕ್ರಮ ಏನು ಅದಕ್ಕೆ ಅಂತ?
ಇಲ್ಲಿ ಈಗ ನನಗೆ ಗೊತ್ತಿರೋ ಪ್ರಕಾರ ಗಾಲಿ ಜನಾರ್ದನ್ ರೆಡ್ಡಿ ಅವ್ರನ್ನ ಅಕ್ಯೂಸ್ ಅಂತ ಸೇರಿಸಿದ್ದಾರೆ FIR ಅಲ್ಲಿ. ಇದು ನನಗೆ ಬಂದಿರೋ, ಈಗ ನಾನು ನ್ಯೂಸ್ ಎಲ್ಲ ನೋಡ್ತಾ ಇದ್ದೆ. ಸೊ ಅದರ ಪ್ರಕಾರ ಸೊ ಇಲ್ಲಿ ಭರತ್ ರೆಡ್ಡಿ ಅವರು ತಪ್ಪಿದೆಯೋ ಅಥವಾ ಗಾಲಿ ಜನಾರ್ದನ್ ರೆಡ್ಡಿ ಅವರು ತಪ್ಪಿದೆಯೋ ಅನ್ನುವ ಒಂದು ಕ್ಲಾರಿಟಿ ಇನ್ನೂ ಇಲ್ಲ. ಇವತ್ತಿನ ಟಿಲ್ ಟುಡೇ ನಾನು ಈವ್ನಿಂಗ್ ನೋಡ್ತಾ ಇದ್ದಾಗಲೂ ಕೂಡ ಸ್ಟೇಟ್ಮೆಂಟ್ ಅಲ್ಲೂ ಕೂಡ ಯಾವುದು ಅಂತ ಕ್ಲಾರಿಟಿ ಇನ್ನೂ ಪೊಲೀಸ್ ಅವರು ಕೊಟ್ಟಿಲ್ಲ. ಸೊ ಹಾಗಾಗಿ ಇಲ್ಲಿ ಯಾರ ತಪ್ಪು ಯಾರು ಸರಿ ಅನ್ನೋ ನಾವು ಡಿಸೈಡ್ ಮಾಡೋದಕ್ಕಿಂತ ಅದು ಪೊಲೀಸ್ ಇಲಾಖೆಗೆ ಫುಲ್ ಪವರ್ ಇದೆ ಇನ್ವೆಸ್ಟಿಗೇಷನ್ ಮಾಡುವಂಥದ್ದು. ಸೊ ಹಾಗಾಗಿ ಅವರು ಆಸ್ ಸೂನ್ ಆಸ್ ಪಾಸಿಬಲ್, ಇಲ್ಲಿ ಏನ್ ನೋಡಿ, ಇಲ್ಲಿ ಈಗ ಇನ್ವೆಸ್ಟಿಗೇಷನ್ ಮತ್ತೆ ಡಿಲೇ ಆದ್ರೆ ಸೊ ಸಾಕ್ಷಾತ್ ನಾಶ ಆಗುವ ಸಾಧ್ಯತೆನೂ ಇರ್ತದೆ. ಅದನ್ನು ನಾವು ತಳ್ಳಿ ಹಾಕ್ಲಿಕ್ಕೆ ಆಗುದಿಲ್ಲ. ಸೊ ಇಲ್ಲಿ ಯಾರೋ ಒಬ್ರು ಶೂಟ್ ಮಾಡಿದ್ದಾರೆ, ಯಾರು ಶೂಟ್ ಮಾಡಿದ್ದಾರೆ, ಪ್ರೈವೇಟ್ ಗನ್ಮೆನ್ ಶೂಟ್ ಮಾಡಿದಾರ ಅಥವಾ ಯಾವುದೋ ಮಾಬ್ ಹತ್ರ ಗನ್ ಇತ್ತ? ಸೊ ಈಗ ಮಾಬ್ ಅಲ್ಲಿ ಒಂದು ಯಾರೋ ಒಬ್ರು ಗನ್ ತಗೊಂಡ್ ಬಂದು ಶೂಟ್ ಮಾಡಿದ್ರೆ ನಾವು ಆರ್ಮ್ಸ್ ಆಕ್ಟ್ ಕೆಳಗಡೆ ಅವರನ್ನ ಪನಿಷ್ ಮಾಡಬಹುದು. ಸೊ ಅದೆಲ್ಲ ಥಾರೋ ಇನ್ವೆಸ್ಟಿಗೇಷನ್ ಆಗ್ಬೇಕಾಗ್ತದೆ. ಸೊ ಈಗ ನಾನು ಪ್ರೀ ಮೆಚ್ಯೂರ್ ಆಗಿ ಇದು ಹೀಗೆ ಹಾಗೆ ಅಂತ ಹೇಳುದು ಸ್ವಲ್ಪ ತಪ್ಪಾಗ್ತದೆ ಅಂತ ನನಗೆ ಅನಿಸ್ತದೆ. ಸೊ ಹಾಗಾಗಿ ಇಲ್ಲಿ ನೋಡಿ, ವಾಟ್ ಎವರ್ ಇಟ್ ಮೇ ಬಿ, ಈಗ ಗಾಲಿ ಜನಾರ್ದನ್ ರೆಡ್ಡಿ ಅವ್ರದ್ದೇ ತಪ್ಪಿರ್ಬೋದು ಅಥವಾ ಭರತ್ ರೆಡ್ಡಿ ಅವ್ರದ್ದೇ ತಪ್ಪಿರ್ಬೋದು. ಆದ್ರೆ ಒಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಗೆ ನಮ್ಮ ಕರ್ನಾಟಕ ರಾಜ್ಯ ಹೆಸರುವಾಸಿ. ಇದು ಮೊದಲಿಂದನೂ ನಡ್ಕೊಂಡು ಬಂದಿರೋದು. ಇದು ಇಲ್ಲಿ ಯಾವುದೇ ಗಲಭೆ ಆಗ್ಲಿ, ಕೋಮು ಗಲಭೆ ಆಗ್ಲಿ, ಎಲ್ಲದನ್ನು ಕಾನೂನು ನ್ಯಾಯಾಂಗ ಅದನ್ನ ಕಂಟ್ರೋಲ್ ಅಲ್ಲಿ ಇಡ್ತಾ ಬಂದಿದೆ. ಅದಕ್ಕೆ ಸರಿಯಾಗಿ ಯಾರು ವಿಕ್ಟಿಮ್ಸ್ ಇದಾರೋ ಅವ್ರಿಗೆ ನ್ಯಾಯವನ್ನ ಒದಗಿಸಿ ಕೊಡ್ತಾನೆ ಇದೆ. ಹಾಗಾಗಿ ನಾವು ಕಾನೂನಲ್ಲಿ ನಂಬಿಕೆ ಇಟ್ಟು, ಪೊಲೀಸ್ ಇಲಾಖೆ ಮೇಲೂ ನಂಬಿಕೆ ಇಟ್ಟು ಆಸ್ ಸೂನ್ ಆಸ್ ಪಾಸಿಬಲ್ ಇನ್ವೆಸ್ಟಿಗೇಷನ್ ಆಗಲಿ, ಚಾರ್ಜ್ ಶೀಟ್ ಫೈಲ್ ಮಾಡಲಿ. ಸೊ ತನಿಖೆಯಿಂದ ಎಲ್ಲ ಸತ್ಯ ಮತ್ತೆ ಸುಳ್ಳು ಏನಿದೆ ಅದೆಲ್ಲ ಹೊರಗಡೆ ಬರಲಿ ಅನ್ನೋದು ನಂದು ಒಂದು ಆಶಯ.